ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅಂಬಿಕಾ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಆನಂತರ ಅಡುಗೆ ಮನೆಗೆ ಬಂದಿದ್ದೀನಿ. ಇಲ್ಲಿ ನಾನು ಸಿಂಪಲ್ ಆಗಿ ನುಗ್ಗೆಕಾಯಿ ಸಾಂಬಾರು ಹಾಗೆ ಈ ಗೋಧಿ ಮುದ್ದೆ ಅಥವಾ ಈ ಮೆಂತೆ ಮುದ್ದೆ ಏನಂತ ಹೇಳಿ ಕರೀತಾರೆ, ಇದನ್ನು ಕೂಡ ಮಾಡ್ತಾ ಇದ್ದೀನಿ. ಎರಡು ರೆಸಿಪೀಸ್ನ ಇದೇ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿಬಿಡಿ, ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ ಈ ಸಾಂಬಾರು ಕೂಡ, ಒಂದ್ಸತಿ ನೀವು ಕೂಡ ಟ್ರೈ ಮಾಡಿ. ನಮಗೆ ಈ ಸಾಂಬಾರು ಒಂದು 15 ನಿಮಿಷಕ್ಕೆಲ್ಲ ಮಾಡ್ಕೊಬೋದು, ತುಂಬ ಬೇಗ ಕೂಡ ಆಗುತ್ತೆ. ನಾನಿಲ್ಲಿ ತೊಗೊಂಡಿರುವಂಥ ಪದಾರ್ಥಗಳು ಬಂದು ಮೀಡಿಯಮ್ ಸೈಜ್ದು 2 ಟೊಮೊಟೊನ ತೊಗೊಂಡಿದ್ದೀನಿ. ಆನಂತರ ನಾನಿಲ್ಲಿ ಅರ್ಧ ಟೇಬಲ್ ಸ್ಪೂನಷ್ಟು ಹುರ್ಗಡ್ಲೆ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಂತರ 2 ಟೇಬಲ್ ಸ್ಪೂನಷ್ಟು ಹಸಿ ತೆಂಗಿನಕಾಯಿ ತುರಿ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಹುರ್ಗಡ್ಲೆ ಹಾಕೋದ್ರಿಂದ ಸಾಂಬಾರು ಸ್ವಲ್ಪ ಥಿಕ್ನೆಸ್ ಆಗಿ ಬರುತ್ತೆ, ಹಾಗಾಗಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಷ್ಟೇ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಂತರ ಇಲ್ಲಿ ಮೀಡಿಯಮ್ ಸೈಜ್ದು ಒಂದು ಈರುಳ್ಳಿನ ತೊಗೊಂಡು ಅದನ್ನು ಕೂಡ ಸ್ವಲ್ಪ ದಪ್ಪದಾಗಿ ಕಟ್ ಮಾಡಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾವು ಬೆಳ್ಳುಳ್ಳಿಲಿ ಅರ್ಧ ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಮಾತ್ರ ತೊಗೊಂಡಿರೋದು, ಇನ್ನು ಅರ್ಧ ಗೆಡ್ಡೆ ಬೆಳ್ಳುಳ್ಳಿಲಿ ನಾನು ಒಗ್ಗರಣೆಗೆ ಅಂತ ಹೇಳಿ ಎತ್ತಿಟ್ಕೊಂಡಿನಿ. ಟೋಟಲಾಗಿ ನಾನಿಲ್ಲಿ ಒಂದು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಹಿಡಿಯೋಷ್ಟು ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡು ಇಲ್ಲಿ ಮಸಾಲೆಗೆ ಅಂತ ನಾನಿಲ್ಲಿ ಸಾಂಬಾರು ಪುಡಿ ಅಷ್ಟೇ ಬಳಸ್ತಾ ಇರೋದು, ಬೇರೆ ಯಾವುದೂ ಕೂಡ ಇಲ್ಲಿ ಮಸಾಲೆನ ಬಳಸ್ತಾ ಇಲ್ಲ. 1.5 ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿನ ಹಾಕ್ಕೊಂಡು ನಂತರ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಕೂಡ ಆ್ಯಡ್ ಮಾಡ್ಕೊತಿದ್ದೀನಿ. ಇದಿಷ್ಟನ್ನು ಹಾಕ್ಕೊಂಡು ಎಷ್ಟು ಸಾಧ್ಯನೋ ಅಷ್ಟು ಸಾಧ್ಯವಾಗಿರುವಷ್ಟು ಸಣ್ಣದಾಗಿ ರುಬ್ಕೊಬೇಕಾಗತ್ತೆ. ಆದಷ್ಟು ಈ ಮಸಾಲೆನ ಸ್ವಲ್ಪ ಸಣ್ಣದಾಗೆ ರುಬ್ಕೋಬೇಕು. ಹಾಗೆ ಈ ಮಸಾಲೆಗೆ ಎಷ್ಟು ಬೇಕು ಅಷ್ಟು ನೀರನ್ನ ಹಾಕ್ಕೊಂಡು ಸಣ್ಣದಾಗಿ ರುಬ್ಕೊಂಬರೋಣ. ಇವಾಗ ನೋಡಿ, ಇದು ಮಸಾಲೆ ತುಂಬ ಚೆನ್ನಾಗಿ ರುಬ್ಕೊಂಡು ಬಂದಿನಿ. ಇವಾಗ ನಾನಿಲ್ಲಿ ಸಾಂಬಾರಿಗೆ ರೆಡಿ ಮಾಡ್ಕೊತೀನಿ. ಇಲ್ಲಿ ಒಂದು ಗ್ಯಾಸ್ ಮೇಲೆ ಕುಕ್ಕರ್ನ ಇಟ್ಕೊಂಡು ಕುಕ್ಕರು ಚೆನ್ನಾಗಿ ಬಿಸಿ ಆದ ನಂತರ ನಾನಿಲ್ಲಿ 2ರಿಂದ 2.5 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು ಆಯಿಲು ಕೂಡ ಚೆನ್ನಾಗಿ ಬಿಸಿ ಆಗಬೇಕು. ಬಿಸಿ ಆದ ನಂತರ ನಾನಿಲ್ಲಿ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಎರಡನ್ನೂ ಹಾಕ್ಕೊಂಡು ಚೆನ್ನಾಗಿ ಚಿಟಪಟ ಅಂತ ಸಿಡಿದ ನಂತರ ನಾವಿಲ್ಲಿ ಆವಾಗಲೇ ಏನು ನಾವು ಬೆಳ್ಳುಳ್ಳಿ ಎತ್ತಿಟ್ಕೊಂಡಿದ್ವಿ ನೋಡಿ, ಆ ಬೆಳ್ಳುಳ್ಳಿನ ಹಾಕ್ಕೊಂಡು ಅದರಲ್ಲಿರುವಂಥ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಆನಂತರ ನಾನಿಲ್ಲಿ 2ರಿಂದ 3 ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊಂಡು ಅದು ಕೂಡ ಚೆನ್ನಾಗಿ ಫ್ರೈ ಆದ ನಂತರ ನಾವು ಆವಾಗಲೇ ಏನು ಮಸಾಲೆ ರುಬ್ಬಿಟ್ಕೊಂಡಿದ್ವಿ ಅಲ್ವಾ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಇದರಲ್ಲಿ ಇರುವಂಥ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಯಾಕಂದರೆ ನಾವು ಯಾವುದೂ ಮಸಾಲೆಗೆ ಫ್ರೈ ಮಾಡಿ ಹಾಕಿಲ್ಲ ಯಾವುದೂ ಕೂಡ, ಹಾಗಾಗಿ ಸ್ವಲ್ಪ ಮಸಾಲೆ ಚೆನ್ನಾಗಿ ಫ್ರೈ ಆದ ನಂತರ ಈ ಮಸಾಲೆಗೆ ಎಷ್ಟು ಬೇಕು ಅಷ್ಟು ನೀರನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನಂತರ ನಾನಿಲ್ಲಿ 1 ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಬೇಳೆನ ಮುಂಚೆನೇ ಒಂದು 20 ನಿಮಿಷ ಮುಂಚೆನೇ ನೆನೆಸಿಟ್ಕೊಂಡಿದ್ದೆ. ಆ ಬೇಳೆ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಆದಷ್ಟು ಸ್ವಲ್ಪ ಬೇಳೆ ಕಡಿಮೆನೇ ತೊಗೊಳ್ಳಿ, ತುಂಬ ಜಾಸ್ತಿ ಬೇಳೆ ಹಾಕಿದ್ರೆ ಸ್ವಲ್ಪ ಸಾಂಬಾರು ಗಟ್ಟಿ ಆಗಿಬಿಡತ್ತೆ. ಹಾಗಾಗಿ ಮತ್ತು ಇನ್ನೂ 1 ಟೊಮೊಟೊನ ಸಣ್ಣದಾಗಿ ಹೆಚ್ಚಿಬಿಟ್ಟು ಇಟ್ಕೊಂಡಿದ್ದೆ, ಆ ಟೊಮೊಟೊನೂ ಕೂಡ ಆ್ಯಡ್ ಮಾಡ್ಕೊತೀನಿ. ಹಾಗೆ ಒಂದು ಮೀಡಿಯಮ್ ಸೈಜ್ದು ಆಲೂಗೆಡ್ಡೆನ ತೊಗೊಂಡಿದ್ದೆ, ಆಲೂಗೆಡ್ಡೆನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಇದಕ್ಕೆ ಬೇಕು ಅಂತಂದರೆ ನೀವು ಬದನೆಕಾಯಿ ಕೂಡ ಆ್ಯಡ್ ಮಾಡ್ಕೋಬೋದು. ನಮ್ಮನೇಲಿ ಬದನೆಕಾಯಿ ಕೆಲವರಿಗೆ ಇಷ್ಟ ಆಗಲ್ಲ, ಹಾಗಾಗಿ ನಾನಿಲ್ಲಿ ಆ್ಯಡ್ ಮಾಡ್ತಿಲ್ಲ. ಈ ಸಾಂಬಾರಿಗೆ ಬದನೆಕಾಯಿ ಹಾಕೋದ್ರಿಂದನೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನಾನಿಲ್ಲಿ ನುಗ್ಗೆಕಾಯಿನ ಒಂದು 3 ನುಗ್ಗೆಕಾಯಿನ ಈ ಥರ ಕಟ್ ಮಾಡಿ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕೆಲವೊಬ್ಬರು ನುಗ್ಗೆಕಾಯಿ ಸಾಂಬಾರಿಗೆ ಬೇಳೆ ಸಪ್ರೇಟ್ ಬೇಯಿಸ್ಕೊಂಡು ನುಗ್ಗೆಕಾಯಿ ಸಪ್ರೇಟ್ ಬೇಯಿಸ್ಕೊಂಡು ಈ ರೀತಿಯಾಗಿ ಕೂಡ ಮಾಡ್ತಾರೆ, ಬಟ್ ನಾನಿಲ್ಲಿ ಈ ರೀತಿಯಾಗಿ ಮಾಡ್ತಿಲ್ಲ. ನಾನು ಯಾವಾಗಲೂ ಇದೇ ರೀತಿಯಾಗಿ ಮಾಡ್ತೀನಿ. ವಿಷಲ್ ಹಾಕ್ಸೋದ್ರಿಂದ ಏನು ನುಗ್ಗೆಕಾಯಿ ತುಂಬ ಬೆಂದೋಗ್ಬಿಡಲ್ಲ, ಕೆಲವೊಬ್ರು ತುಂಬ ಬೆಂದ್ಬಿಡತ್ತೆ ಅಂತಲೇ ಸಪ್ರೇಟಾಗಿ ಬೇಯಿಸ್ಕೊತಾರೆ. ಯಾರಾದರೂ ಈ ಥರ ಟ್ರೈ ಮಾಡಿಲ್ಲ ಅಂದರೆ ಒಂದ್ಸತಿ ಟ್ರೈ ಮಾಡಿ ನೋಡಿ. ಯಾಕಂತಂದರೆ ನನಗೆ ನುಗ್ಗೆಕಾಯಿ ಆ ಥರ ಸಪ್ರೇಟಾಗಿ ಬೇಯಿಸ್ಕೊಂಡು ಹಾಕೋದು ಅಷ್ಟೊಂದು ಇಷ್ಟ ಆಗಲ್ಲ. ಯಾಕಂದರೆ ನುಗ್ಗೆಕಾಯಿ ಸಾಂಬಾರಲ್ಲಿ ಆ ಫೀಲೇ ಬರಲ್ಲ, ಅದು ಬೇಳೆ ಸಾಂಬಾರು ಥರ ನನಗೆ ಅನಿಸುತ್ತೆ ಪರ್ಸ್ನಲಿ. ಹಂಗಾಗಿ ನಾನು ಆ ರೀತಿಯಾಗಿ ಮಾಡಲ್ಲ. ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಒಂದ್ಸತಿ ಟ್ರೈ ಮಾಡಿ. ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು 2ರಿಂದ 3 ವಿಷಲ್ ತೊಗೊಂಡ್ರೆ ಈ ಸಾಂಬಾರು ರೆಡಿ ಆಗುತ್ತೆ. ಇವಾಗ ಈ ಕಡೆ ಸಾಂಬಾರು ರೆಡಿ ಆಗ್ತಾ ಇರಲಿ, ಈ ಕಡೆ ಮುದ್ದೆಗೆ ಕೂಡ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲೊಂದು ಪಾತ್ರೆ ಇಟ್ಕೊಂಡು ಪಾತ್ರೆ ಚೆನ್ನಾಗಿ ಬಿಸಿ ಆದ ನಂತರ 1 ಕಪ್ಪು ಹಿಟ್ಟಿಗೆ 2 ಕಪ್ಪಷ್ಟು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊತೀನಿ. ನೀರು ಚೆನ್ನಾಗಿ ಕುದಿಬೇಕು. ನೀರು ಚೆನ್ನಾಗಿ ಕುದಿದ ನಂತರ ನಾವಿಲ್ಲಿ 1 ಟೇಬಲ್ ಸ್ಪೂನಷ್ಟು ನಾವು ತೊಗೊಂಡಿರುವಂಥ ಹಿಟ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನಾನಿಲ್ಲಿ ರಾಗಿ ಮುದ್ದೆ ಮಾಡ್ತಿಲ್ಲ, ರಾಗಿ ಮುದ್ದೆ ಬದಲಾಗಿ ಗೋಧಿ ಮುದ್ದೆ ಅಥವಾ ಈ ಮೆಂತೆ ಮುದ್ದೆ ಅಂತ ಏನು ಕರಿತೀವಿ ಅದನ್ನು ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಈ ಮುದ್ದೆ, ಮತ್ತು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದಂತ ಹೇಳ್ತಾರೆ. ಹಾಗಾಗಿ ಇದು ಈ ಬಾಣಂತಿಯರಿಗೆ ಅಥವಾ ಈ ಮೆಚೂರ್ಡ್ ಆಗಿರುವಂಥ ಹೆಣ್ಮಕ್ಳಿಗೆ ತುಂಬಾ ಕೊಡ್ತಾರೆ, ಆರೋಗ್ಯಕ್ಕೆ ತುಂಬ ಒಳ್ಳೆಯದಂತ. ಆದಷ್ಟು ಈ ಮುದ್ದೆನ ವಾರಕ್ಕೆ ಒಂದ್ಸತಿ ಏನಾದರೂ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವಾಗ ಇದು ಸ್ವಲ್ಪ ಚೆನ್ನಾಗಿ ಕುದಿ ಬರಬೇಕು, ನಾವು ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳೋಣ.
ಈ ಗಂಟಿರಬಾರ್ದು, ಗಂಟೆಲ್ಲ ಆಗಬಾರ್ದು. ಆ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇಲ್ಲ ಅಂತಂದರೆ ನೀವು ಒಂದು ಬೌಲಲ್ಲಿ ಇದು ಹಿಟ್ಟನ್ನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಕೂಡ ಹಾಕ್ಕೋಬೋದು. ಬಟ್ ನನಗೆ ಮುದ್ದೆ ಮಾಡಿ ಅಭ್ಯಾಸ ಐತೆ, ಹಾಗಾಗಿ ನಾನು ಡೈರೆಕ್ಟಾಗಿ ಈ ರೀತಿಯಾಗಿ ಹಾಕ್ಕೊಂಡು ಗ್ಯಾಸ್ ಮೇಲೆ ನಾನು ಅಂದರೆ ಪಾತ್ರೆ ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ನೋಡಿ ಇವಾಗ ಇದು ಚೆನ್ನಾಗಿ ಒಂದು ಕುದಿ ಬಂದಿದೆ. ಮತ್ತು ಇದೊಂದು ಟಿಪ್ ಅಂತ ಅಂದ್ಕೊಳ್ಳಿ ನೀವು. ಇವಾಗ ನೋಡಿ ನಾನು 2 ಲೋಟ ನೀರು ಹಾಕಿದ್ದೀನಲ್ಲ, ಅದರಲ್ಲಿ ಸ್ವಲ್ಪ ಈ ಬೌಲಲ್ಲಿ ನೀರನ್ನ ಎತ್ತಿಟ್ಕೋತಾ ಇದ್ದೀನಿ. ಅಂದರೆ ಈ ಗಂಜಿನ ಸ್ವಲ್ಪ ಎತ್ತಿಟ್ಕೊತಾ ಇದ್ದೀನಿ. ಯಾಕಂತಂದರೆ ನಾನು ನಿಮಗೆ ಲಾಸ್ಟಿಗೆ ಹೇಳ್ತೀನಿ ಯಾಕೆ ಈ ಥರ ಎತ್ತಿಟ್ಕೊಂಡಿನಿ ಅಂತ. ಇವಾಗಲೇ ಹೇಳಿದ್ರೆ ನಿಮಗೆ ಹೊಸಬ್ರಿಗಾದರೆ ಸ್ವಲ್ಪ ಅರ್ಥ ಆಗಲ್ಲ ಅನಿಸುತ್ತೆ. ಹಾಗಾಗಿ ಇವಾಗ ನಾನು ಆವಾಗಲೇ ನಾನು ಏನು ಹಿಟ್ಟನ್ನು ತೊಗೊಂಡಿದ್ದೀನಿ ಅದನ್ನು 1 ಕಪ್ಪಷ್ಟು ಹಿಟ್ಟನ್ನು ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಕುಕ್ ಮಾಡ್ಕೊಬೇಕು. ಆವಾಗ ಮುದ್ದೆ ಕೂಡ ತುಂಬಾ ಚೆನ್ನಾಗಿ ಕುಕ್ ಆಗುತ್ತೆ. ಹಾಗಾಗಿ ಇವಾಗ ಈ ಮುದ್ದೆ ಚೆನ್ನಾಗಿ ಆಗಿದೆ. ನಾನು ಒಂದು 15 ನಿಮಿಷ ಈ ಮುದ್ದೆನ ಕುಕ್ ಮಾಡ್ಕೊಂಡಿದ್ದೆ, ಚೆನ್ನಾಗಿ ಆಗಿದೆ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆದಷ್ಟು 1 ಗಂಟೆ ಇರಬಾರ್ದು, ಆ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮತ್ತೊಂದು, ಈ ಮುದ್ದೆಗೆ ಸಾಂಬಾರು ಬೇಕೇ ಬೇಕಂತೇನಿಲ್ಲ, ಆ ತುಪ್ಪದಲ್ಲಿ ಕೂಡ ತಿನ್ಬೋದು. ನಾನಿಲ್ಲಿ ವೈಟ್ ರೈಸ್ ಕೂಡ ಮಾಡಿರೋದ್ರಿಂದ ಎರಡಕ್ಕೂ ಆಗುತ್ತೆ ಅಂತೇಳಿ ಸಾಂಬಾರನ್ನ ಮಾಡಿರೋದು ಅಷ್ಟೇ. ಮುದ್ದೆಗೆ ತುಪ್ಪ ಹಾಕ್ಕೊಂಡು ತಿನ್ನೋದ್ರಿಂದ ತುಂಬಾ ರುಚಿಯಾಗಿರುತ್ತೆ. ಯಾರಾದರೂ ತಿಂದಿಲ್ಲ ಅಥವಾ ಟ್ರೈ ಮಾಡಿಲ್ಲ ಅಂದರೆ ಒಂದ್ಸತಿ ಟ್ರೈ ಮಾಡಿ ನೋಡಿ, ರುಚಿಯಂತೂ ತುಂಬಾ ಚೆನ್ನಾಗಿರುತ್ತೆ. ಪರ್ಸ್ನಲಿ ನನಗೆ ಈ ಮುದ್ದೆ ತುಂಬಾ ಇಷ್ಟ. ನಿಮ್ಗೆ ಯಾರಿಗಾದ್ರೂ ಈ ಮುದ್ದೆ ಇಷ್ಟ ಅಂತಂದರೆ ದಯವಿಟ್ಟು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಹಾಕೋದನ್ನ ಮರಿಬೇಡಿ. ಹಾಗೆ ಇದು ನಾವು ಮನೇಲೇ ಮಾಡಿರುವಂಥ ತುಪ್ಪ. ನೆಕ್ಸ್ಟ್ ವೀಡಿಯೋಗಳಲ್ಲಿ ಖಂಡಿತವಾಗ್ಲೂ ಈ ತುಪ್ಪನ ಹೇಗೆ ಮಾಡೋದು ಅಂತ ನಾನು ಈ ರೆಸಿಪೀಸು ಕೂಡ ಶೇರ್ ಮಾಡ್ತೀನಿ. ತುಂಬ ಹೆಲ್ತಿಯಾಗಿರುತ್ತೆ. ಆದಷ್ಟು ನಾವು ಮನೆಗಳಲ್ಲೇ ತುಪ್ಪ ಮಾಡ್ಕೊಳೋದ್ರಿಂದ ಈ ಮನೇಲಿ ಮಾಡಿರುವಂಥ ತುಪ್ಪನ 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ಗಂಟಿಲ್ದಂಗೆ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮತ್ತು ಇನ್ನೊಂದೇನಂತಂದರೆ, ನಾನು ಆವಾಗಲೇ ಸ್ವಲ್ಪ ಗಂಜಿನ ಎತ್ತಿಟ್ಕೊಂಡಿದ್ದೆ ಗೊತ್ತಾ, ಲಾಸ್ಟಲ್ಲಿ ಹೇಳ್ತೀನಿ ನಿಮಗೆ ಅಂತ. ಆ ಗಂಜಿನ ನಾನು ಏನಕ್ಕೆ ಎತ್ತಿಟ್ಕೊಂಡಿದ್ದೆ ಅಂತಂದರೆ, ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ಹೊಸ್ದಾಗಿ ಮುದ್ದೆ ಮಾಡ್ತಿದ್ದಾರೆ ಅಂತ ಅಂದಾಗ ಅವ್ರಿಗೆ ನೀರು ಎಷ್ಟು ಹಾಕ್ಬೇಕಂತ ಮೆಸರ್ಮೆಂಟು ಗೊತ್ತಾಗಲ್ಲ. ಮತ್ತು ಒಂದು ಹೊಸ್ದಾಗಿ ನಾವು ಹಿಟ್ಟನ್ನು ತೊಗೊಂಬಂದಾಗ ಅದು ನೀರು ಎಷ್ಟು ತೊಗೊಳುತ್ತೆ ಅನ್ನೋದು ಫಸ್ಟ್ ಟೈಮು ಸ್ವಲ್ಪ ಗೊತ್ತಾಗಲ್ಲ. ಹಾಗಾಗಿ ನಾವು ನೀರು ಜಾಸ್ತಿ ಹಾಕ್ಕೊಬಿಡ್ಬೋದು, ತುಂಬ ತೆಳುವಾಗಿ ಮುದ್ದೆ ಹಾಕ್ಬಿಡ್ಬೋದು. ಹಾಗಾಗಿ ನಾನು 1 ಕಪ್ ಇಡ್ಲಿಗೆ 2 ಕಪ್ಪಷ್ಟು ನೀರು ಕಂಪಲ್ಸರಿ ಬೇಕಾಗುತ್ತೆ ಅಂತೇಳಿ ಹಾಕೋತೀನಿ. ಅದಾದ್ರಲ್ಲೂ ಕೂಡ ಸ್ವಲ್ಪ ಈ ಥರ ನೀರನ್ನ ಅಂದರೆ ಗಂಜಿನ ಎತ್ತಿಟ್ಕೊಳೋದ್ರಿಂದ ನಿಮಗೆ ಎಷ್ಟು ಬೇಕಷ್ಟು ಲಾಸ್ಟಲ್ಲೂ ಕೂಡ ಈ ಥರ ಹಾಕ್ಕೋಬೋದು. ಇಲ್ಲ ಅಂತಂದರೆ ಒಂದೊಂದು ಸತಿ ಏನಾಗುತ್ತೆ ಅಂದರೆ ಹಿಟ್ಟು ಮೇಲೂ ಕೂಡ ಹೋಗುತ್ತೆ, ಒಂದೊಂದು ಸತಿ ಹಿಟ್ಟು ಕಡಿಮೆ ನೀರನ್ನ ತೊಗೊಂಡು ಬಿಡುತ್ತೆ. ಆವಾಗ ನಿಮ್ಗೆ ಏನಾಗುತ್ತೆ ಅಂದರೆ ಮುದ್ದೆ ಕಟ್ಟೋಕ್ಕೂ ಹೋಗಲ್ಲ, ಅಷ್ಟು ತೆಳುವಾಗಿ ಕೂಡ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ಈ ಥರ ಗಂಜಿನ ಎತ್ತಿಟ್ಕೊಳೋದ್ರಿಂದ ನಮಗೆ ಬೇಕಾದಾಗ ಈ ಥರ ಗಂಜಿನ ಹಾಕ್ಕೊಂಡು ಇನ್ನೊಂದು ಸತಿ ಚೆನ್ನಾಗಿ ಬೇಯಿಸ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೋದು. ಹಾಗಾಗಿ ನಾನು ಯಾವಾಗಲೂ ಈ ರೀತಿಯಾಗಿ ಎತ್ತಿಟ್ಕೊಂಡು ಮಾಡಲ್ಲ, ಒಂದೇ ಸತಿ ಹಾಕಿ ಮಾಡಿಬಿಡ್ತೀನಿ. ನನಗೆ ಸ್ವಲ್ಪ ಕಣ್ಣಾಲ್ತಲ್ಲಿ ಗೊತ್ತಾಗತ್ತೆ. ಆದರೆ ನಾನು ನಿಮಗೆ ಇವತ್ತು ನಿಮಗೆ ತೋರಿಸ್ತಾ ಇರೋದ್ರಿಂದ ಸ್ವಲ್ಪ ಕೆಲವೊಬ್ಬರಿಗೆ ಹೊಸೊಬ್ರಿಗೆ ಒಂದು ಐಡಿಯಾ ಬರಲಿ ಅಂತೇಳಿ ಈ ಥರ ತೋರಿಸ್ತಾ ಇರೋದು. ಇವಾಗ ನೋಡಿ, ಕೈಗೆ ಮುದ್ದೆ ಅಂಟಬಾರ್ದು ಅಂದರೆ ನಾವು ನೀರು ಹೆಚ್ಕೊಂಡು ಕೈನ ಇಲ್ಲಿ ಮುದ್ದೆ ಮೇಲೆ ಇಟ್ಟಾಗ ಅದು ನಮಗೆ ಅಂಟಬಾರ್ದು, ಆವಾಗ ಚೆನ್ನಾಗಿ ಕುಕ್ ಆಗಿದೆ ಅಂತ. ಇನ್ನೊಂದು ಟಿಪ್ ಅಂತಂದರೆ, ಮುದ್ದೆ ಮಾಡುವಾಗ ನಮ್ಮ ಮುದ್ದೆ ಪಾತ್ರೆಯಿಂದ ಮುದ್ದೆ ಅಂಟಬಾರ್ದು, ಆಚೆ ಬರಬೇಕು. ಅಂದರೆ ಇವಾಗ ನೋಡಿ ನಾವು ಈ ಥರ ಏನು ಟರ್ನ್ ಮಾಡ್ಕೊಂಡಾಗ ಮುದ್ದೆ ಪಾತ್ರೆಯಿಂದ ಮುದ್ದೆ ಈ ಕಡೆ ಆಚೆ ಬರಬೇಕು, ಆವಾಗ ಮುದ್ದೆ ಕರೆಕ್ಟಾಗಿ ಕುಕ್ ಆಗಿದೆ ಅಂತ. ನಿಮಗೆ ಹಿಂಗೂ ಗೊತ್ತಾಗ್ತಿಲ್ಲ ಅಂತಂದರೆ ತಣ್ಣೀರಲ್ಲಿ ಕೈನ ಹೆಚ್ಕೊಂಡು ಬಿಸಿ ಇರುವಂಥ ಮುದ್ದೆ ಮೇಲೆ ಇಟ್ಟು ನೋಡಿ, ಆವಾಗ ನಿಮಗೆ ಕೈಗೆ ಅಂಟಬಾರ್ದು, ಆವಾಗ ಮುದ್ದೆ ಕರೆಕ್ಟಾಗಿ ಕುಕ್ ಆಗಿದೆ ಅಂತ. ಇವೆರಡು ಟಿಪ್ ಈಸಿಯಾಗಿ ಗೊತ್ತು ಮಾಡ್ಕೋಬೋದು. ನೋಡಿ 1 ಗಂಟಿಲ್ಲ, ಮತ್ತು ನೋಡಿ ನನ್ನ ಕೈ ಕೂಡ ಮುದ್ದೆ ಅಂಟಿಲ್ಲ, ಇಷ್ಟಾದರೆ ಸಾಕಾಗುತ್ತೆ. ಇವಾಗ ಇದು ಮುದ್ದೆ ಫುಲ್ ಚೆನ್ನಾಗಿ ಕುಕ್ ಆಗಿದೆ. ಇವಾಗ ನಾವು ನಾನಿಲ್ಲಿ ಮೀಡಿಯಮ್ ಸೈಜು 2 ಮುದ್ದೆನ ಮಾಡಿರೋದು. ಇವಾಗ ಇದನ್ನು ಚೆನ್ನಾಗಿ ಕಟ್ಕೊಂಡ್ರೆ 2 ಮುದ್ದೆ ಕೂಡ ರೆಡಿ ಆಗುತ್ತೆ. ನಾವಿಲ್ಲಿ ಹಿಟ್ಟನ್ನ ಮಿಲ್ಲಿಗೆ ಹಾಸ್ಕೊಂಬರ್ಬೇಕಾದ್ರೆ ಇದಕ್ಕೆ ಸ್ವಲ್ಪ ಅಕ್ಕಿ, ಹಾಗೆ ಗೋಧಿ ಮತ್ತು ಮೆಂತೆಕಾಳು ಮತ್ತು ಸೋಯಕಾಳು ಇದಿಷ್ಟನ್ನು ಹಾಕಿ ಮಿಲ್ ಮಾಡಿಸ್ಕೊಂಬಂದಿರ್ತೀವಿ, ಆರೋಗ್ಯಕ್ಕೆ ತುಂಬ ಒಳ್ಳೆಯದಂತೇಳಿ. ಇವಾಗ ನೋಡಿ ಮುದ್ದೆ ಅಂತೂ ರೆಡಿ ಆಯಿತು. ನಾನು ಮೀಡಿಯಮ್ ಸೈಜ್ದು 2 ಮುದ್ದೆ ಅಷ್ಟೇ ಮಾಡ್ಕೊಂಡಿದ್ದು. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ ಮತ್ತು ಹೆಂಗಾಯಿತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಹಾಕೋದನ್ನ ಮರಿಬೇಡಿ. ಈ ಮುದ್ದೆ ಜೊತೆಗೆ ತುಪ್ಪ ಹಾಕೊಂಡು ತಿಂತಿದ್ರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ. ಮತ್ತು ನಾವು ಈ ಮುದ್ದೆ ಪಾತ್ರೆಯಲ್ಲಿ ಪೂರ್ತಿಯಾಗಿ ಮುದ್ದೆ ಕಟ್ಟಿರೋಂಥ ಪಾತ್ರೆನ ಖಾಲಿ ಬಿಟ್ಬಿಡಲ್ಲ. ಅದಕ್ಕೆ ಸ್ವಲ್ಪ ನಾವು ಏನು ಮುದ್ದೆ ಕಟ್ಟಿರ್ತೀವಿ ಆ ಮುದ್ದೆಯಲ್ಲಿ ಸ್ವಲ್ಪ ಹಾಕಿ ಇಟ್ಟಿರ್ತೀವಿ. ಯಾಕಂದರೆ ನಮ್ಮಲ್ಲಿ ತೀರ್ಕೊಂಡಿರೋಂಥ ಹಿರಿಯರು ಯಾರಾದರೂ ಇತ್ತು ಅಂದರೆ ಅವರು ಬಂದು ಚೆಕ್ ಮಾಡ್ತಾರೆ ಅಂತ ಹೇಳ್ತಾರೆ ನಮ್ಮ ಕಡೆ. ಅದು ನನಗೆ ಸರಿಯಾಗಿ ಅಷ್ಟೊಂದಾಗಿ ಗೊತ್ತಿಲ್ಲ. ಬಟ್ ನಮ್ಮ ಮನೆಗಳಲ್ಲಿ ಪೂರ್ತಿಯಾಗಿ ಮುದ್ದೆ ಕಟ್ಟಿದ್ಮೇಲೆ ಪಾತ್ರೆನ ನಾವು ಖಾಲಿ ಬಿಡಲ್ಲ, ಮುದ್ದೆನ ಸ್ವಲ್ಪ ಆದರೂ ಹಾಕಿ ಇಟ್ಟಿರ್ತೀವಿ. ಮತ್ತು ರೈಸ್ ಮಾಡಿದ್ರೂ ಅಷ್ಟೇ, ನಾವು ಪೂರ್ತಿಯಾಗಿ ಕುಕ್ಕರೆಲ್ಲ ಖಾಲಿ ಮಾಡಿ ಬಿಟ್ಬಿಡಲ್ಲ. ನೈಟ್ ಹೊತ್ತು ಸ್ವಲ್ಪ ಆದರೂ ರೈಸ್ನ ಮಿಕ್ಕಿಸ್ತೀವಿ.
ಬಳಸ್ತೀವಿ. ಈ ರೀತಿಯಾಗಿ ನಮೂನೆಗಳಲ್ಲಿ ಮಾಡ್ತಾರೆ. ಅದ್ರ ಬಗ್ಗೆ ನಿಮಗೆ ಸ್ವಲ್ಪ ಚೆನ್ನಾಗಿ ಯಾರಿಗಾದ್ರೂ ಗೊತ್ತಿರೋರು ಇತ್ತಂದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ನೀವು ಕೂಡ ಕಮೆಂಟ್ ಹಾಕಿ, ನಾನು ಕೂಡ ತಿಳ್ಕೊಂಡಂಗಾಗತ್ತೆ. ಇವಾಗ ಮುದ್ದೆ ಅಂತೂ ಚೆನ್ನಾಗಿ ಕಟ್ಕೊಂಡೆ ನಾನು. ಮತ್ತಿನ್ನೊಂದು ಮುದ್ದೆನ ನಾನು ಪೂರ್ತಿಯಾಗಿ ಏನು ರೌಂಡಾಗಿ ಕಟ್ಟಕ್ಕೆ ಹೋಗಲಿಲ್ಲ, ಸಿಂಪಲಾಗಿ ಹಾಗೆ ಕಟ್ಕೊಂಡಿದ್ದೀನಿ. ಇವಾಗ ನೋಡಿ ಈ ಥರ ಮುದ್ದೆ ಪಾತ್ರೆನ ಪೂರ್ತಿಯಾಗಿ ನಾವು ಖಾಲಿ ಮಾಡಿ ಬಿಡಲ್ಲ, ಸ್ವಲ್ಪ ಆದ್ರೂ ಮುದ್ದೆನ ಮಿಕ್ಸಿರ್ತೀವಿ. ಇವಾಗ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕೋಣ. ತುಪ್ಪ ಹಾಕೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ, ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಸಾಂಬಾರು ಕೂಡ ರೆಡಿ ಆಯಿತು. ಕರೆಕ್ಟಾಗಿ ನಾನಿಲ್ಲಿ 3 ವಿಷಲ್ ತೊಗೊಂಡಿದ್ದೆ. ಚೆನ್ನಾಗಿ ಕುಕ್ ಆಗಿದೆ. ನುಗ್ಗೆಕಾಯಿ ಕೂಡ ತುಂಬ ಕುಕ್ ಆಗಿಲ್ಲ, ಕರೆಕ್ಟಾಗಿ ಕುಕ್ ಆಗಿದೆ. ಈ ರೀತಿಯಾಗಿ ವಿಷಲ್ ಹಾಕ್ಸ್ಕೊಳೋದ್ರಿಂದ ಕೆಲವೊಬ್ಬರು ನುಗ್ಗೆಕಾಯಿ ಸಿಗೋದೇ ಇಲ್ಲ, ಫುಲ್ಲು ಕುಕ್ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಇಲ್ಲ, ಆ ರೀತಿ ಏನು ಆಗಲ್ಲ. ನಾನು ತುಂಬ ದಿನಗಳಿಂದ ಇದೇ ರೀತಿಯಾಗಿ ಮಾಡ್ತೀನಿ. ನಾವು ಕರೆಕ್ಟಾಗಿ ಕುಕ್ ಆಗಿರುತ್ತೆ. 2 ಅಥವಾ 3 ವಿಷಲ್ ತೊಗೊಂಡ್ರೆ ಕರೆಕ್ಟಾಗಿ ಕುಕ್ ಆಗುತ್ತೆ. ನನಗೆ ಬೇಳೆ ಜೊತೆ ಸಪ್ರೇಟಾಗಿ ನುಗ್ಗೆಕಾಯಿನ ಬೇಯಿಸ್ಕೊಂಡು ಹಾಕೊಳೋದು ಅಷ್ಟೊಂದು ಇಷ್ಟ ಆಗಲ್ಲ. ನಾನು ಈ ರೀತಿಯಾಗಿ ಮಾಡ್ತೀನಿ. ಇನ್ನೂ 2-3 ಥರ ನುಗ್ಗೆಕಾಯಿ ಸಾಂಬಾರನ್ನ ನಾನು ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋಗಳಲ್ಲಿ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ನಾನಿಲ್ಲಿ ಸಾಂಬಾರು ಸ್ವಲ್ಪ ತಿಕ್ಕಾಗಿ ಮಾಡ್ಕೊಂಡಿದ್ದೀನಿ. ನಿಮಗೆ ಹೇಗೆ ಬೇಕು ನೀವು ಆ ರೀತಿಯಾಗಿ ಸಾಂಬಾರನ್ನ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಥವಾ ಯೂಸ್ಫುಲ್ ಅನ್ನಿಸ್ತು ಅಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆ ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.